ಫ್ರೆಂಡ್ಸ್, ಬಿಸಿ ಬಿಸಿ ಬೀಟ್ರೋಟ್ ಪಲ್ಯ ಹಾಗೆ ದೋಸೆ ರೆಡಿ. ಅಮೌಂಟ್ ಕಟ್ಟೇ ಇಲ್ಲ ನಾನು. 10ನೇ ತಾರೀಕು ಕಟ್ಟಬೇಕು ಚೀಟಿ ಅಮೌಂಟು. ಮಳೆಗಾಲ, 2 ಛತ್ರಿ ಇತ್ತು, 2 ಕಳ್ದಾಕಿದ್ದಾರೆ ನಮ್ಮನೆ ಛತ್ರಿಗಳು. ಎಂತ ನೋಡಿ ಫ್ರೆಂಡ್ಸ್, ಏನೋ ಆಡ್ಕೊಂಡು ನಗ್ತಾ ಇದ್ದಾರೆ ಅವರೆಲ್ಲ. ಈ ಸ್ಪೈಸಸ್ ಎಲ್ಲ ಹಾಕಿಡೋದಿಕ್ಕೆ ಚಿವಲ್ಲಿ ಎಷ್ಟಮ್ಮ? 120. ಇದು 120. ಒಂದು ಬಚ್ಚಲ ಮನೆಗೆ ಏನಾದ್ರು ಐಟಮ್ಗಳು ಇಡೋದಿಕ್ಕೆ ಅಂತ ಅಂದ್ಬಿಟ್ಟು. ಹಾಗೆ ಬೇಕಷ್ಟು ರುಪೀಸು ಅಲ್ಲ, ಇನ್ನೊಂದು ತಗೊಂಡ್ಬರ್ಬೋದಾಗಿ ನೋಡ. ಫ್ಲಾಪ ಕೊಂಬೋದು ಅನ್ಸುತ್ತೆ. ಇದ್ರಲ್ಲೂ ಬಾಚಣಿಗೆ ಅದು ಇದು ಇಟ್ಕೊಳಕ್ಕೆ ಅಂತ ಅನ್ಕೊಂಡೆ, ಈಗ ಅವ್ರು ಕೊಟ್ಟಿಲ್ಲ. ಸೊ ಹಂಗಾಗಿ 2 ತಗೊಂಡಿದೀನಿ. ಇದು ಮೇಘಾಗೆ ಹಾಗೆ ಇದು ಹಾರಿಕಾಗೆ ತಗೊಂಡಿದ್ದೀನಿ. ಯಾಕಪ್ಪ ಅಂತಂದ್ರೆ ಕರೆಂಟ್ ಬಿಲ್ ಅದು ಇದು ಅಂತ ಅಂದ್ಬಿಟ್ಟು ಹಾಕ್ತಾ ಇದೆ. ಹಾಗೆ ತಿಂಗಳು ಪೂರ್ತಿ ನಾವು ಕೆಲ್ಸಕ್ಕೆ ಹೋದ್ರೆ ಒಂದ್ ದಿವಸ ಎಕ್ಸ್ಟ್ರಾ ಸಂಬಳ ಕೊಡ್ತಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಬುಧವಾರ ಇವಾಗ ಒಂದು 9:15 ಆಗ್ತಾ ಇದೆ. ಇವಾಗ ಈ ಸ್ವಲ್ಪ ಹೊತ್ತು ಎಷ್ಟು ಒಂದು 8:30 ತನಕ ಮಲ್ಕೊಂಡಿದ್ದೀವಿ ಎಲ್ಲರೂ. 3 ಜನ. ಸಂಜೆ ಅವರೆಲ್ಲ ತಿರುಪತಿಗೆ ಹೋಗಿದ್ದಾರೆ. ಹಾಗಾಗಿ ನಾವು 3 ಜನ ಕೆಲಸ ರಜಾ, ಹಾಗೆ ಕಾಲೇಜ್ಗಳು ರಜಾ. ಹಾಗಾಗಿ ಮಲ್ಕೊಂಡು ನಿದ್ದೆ ಹೊಡಿತಾ ಇದೀವಿ ಚೆನ್ನಾಗಿ. ಏನಂತಂದರೆ ಬೆಳಿಗ್ಗೆ ಹೊತ್ತು ಒಂದೊಂದ್ಸರಿ ಬೇಗ ಇದು ಸಾಕಾಗ್ಬಿಟ್ಟಿರುತ್ತೆ. ಇವಾಗ ಟಿಫನ್ಗೆ ದೋಸೆ ಮತ್ತು ಬೀಟ್ರೂಟ್ ಪಲ್ಯನ ಮಾಡ್ತಾಯಿದ್ದೀನಿ. ಹಾಗೆ ಬೀಟ್ರೂಟ್ ಪಲ್ಯ ಮಾಡಿ ಇಟ್ಟಿದ್ದೀನಿ. ಇವಾಗ ಮೇಘ ದೋಸೆ ಆಗ್ತಾ ಇದ್ದಾಳೆ. ಅದನ್ನು ತಿನ್ಕೊಂಡು ಸ್ವಲ್ಪ ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮಾಡಾದ್ಮೇಲೆ ಅದಾದಮೇಲೆ ಅಡುಗೆ ಮತ್ತೆ ಅಷ್ಟೇ. ಹಾಗೆ ಕೆಲಸ ರಜಾ ಅಂತ ಮನೆಯಲ್ಲಿದ್ದರೆ ಇನ್ನೇನು ಕೆಲಸ ಇಲ್ಲ, ಮನೆ ಕೆಲಸಗಳು ಮಾಡೋದೇ ಆಗೋಗುತ್ತೆ. ಹಾಗೆ ಇವತ್ತೊಂದು ಸ್ವಲ್ಪ ಏನಿದು ಮೋಡ ಇಲ್ಲ, ಸ್ವಲ್ಪ ಬಿಸಿಲು ಬೆಳಕು ಥರ ಇದೆ. ನೋಡೋಣ, ಆದರೆ ಒಂದು ರೌಂಡು ಒಂದು ಸ್ವಲ್ಪ ಬೆಡ್ಶೀಟ್ಗಳಿದೆ, ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊತಾ ಇದ್ದೀನಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಬನ್ನಿ, ಇವಾಗ ಮೇಘ ದೋಸೆ ಮಾಡ್ತಾ ಇದ್ದಾಳೆ, ತೋರಿಸ್ತೀನಿ. ಹಾಗೆ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ದೋಸೆ ಹಾಕ್ತಾ ಇದ್ದೀವಿ ಇವಾಗ. ಹಾಗೆ ಬೀಟ್ರೂಟ್ ಪಲ್ಯ ಕೂಡ ರೆಡಿ ಮಾಡಿದ್ದೀನಿ, ಹೆಚ್ಚಿಬಿಟ್ಟು ಮಾಡಿದ್ದೀನಿ. ದೋಸೆಗೆ ತುಂಬ ಜನ ಮಾಡಲ್ಲ ಬೀಟ್ರೂಟ್ ಪಲ್ಯ, ಬಟ್ ನಮ್ಗೆ ಇಷ್ಟ ಆಗುತ್ತೆ, ಅದಕ್ಕೆ ನಾವು ತಿಂತೀವಿ. ಚಟ್ನಿ ಅಥವಾ ಆಲೂಗಡ್ಡೆ ಪಲ್ಯ ಮಾಡ್ಬೋದಾಗಿತ್ತು, ಬಟ್ ಬೀಟ್ರೂಟ್ ಇತ್ತು ಅಂತ ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಬಿಸಿ ಬಿಸಿ ಬೀಟ್ರೂಟ್ ಪಲ್ಯ ಹಾಗೆ ದೋಸೆ ರೆಡಿ. ಬೆಳಿಗ್ಗೆ ಆಯಿತು ಅಂದರೆ ಅದೇ ಟೆನ್ಷನ್ ಇರುತ್ತಲ್ವ, ಏನು ಟಿಫನ್ ಮಾಡೋದು, ಏನು ಅಡುಗೆ ಮಾಡೋದು ಅಂತಂದ್ಬಿಟ್ಟು. ಸೊ ಫ್ರಿಡ್ಜಲ್ಲಿ ಸ್ವಲ್ಪ ದೋಸೆ ಇಟ್ಟಿತ್ತು, ಅದಕ್ಕೆ ದೋಸೆ ಮತ್ತು ಬೀಟ್ರೂಟ್ ಪಲ್ಯ ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡಿಕೊಂಡೆ. ಬೀಟ್ರೂಟ್ ಪಲ್ಯನೂ ಚೆನ್ನಾಗಿತ್ತು. ಫ್ರೆಂಡ್ಸ್, ಇವಾಗ ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಆಗಿ ಇವಾಗ ಟೈಮ್ ಬಂದು 10:15 ಆಗ್ತಾ ಇದೆ. ಹಾಗೆ ಚೀಟಿ ಅಮೌಂಟ್ ಕಟ್ಟೇ ಇಲ್ಲ ನಾನು. 10ನೇ ತಾರೀಕು ಕಟ್ಟಬೇಕು ಚೀಟಿ ಅಮೌಂಟು, ಬಟ್ ಇವತ್ತು 17ನೇ ತಾರೀಕು ಆಗೋಯ್ತು. ಈಗ ಹೋಗಿ ನಾನು ಚೀಟಿ ಅಮೌಂಟ್ನ ಕಟ್ಬಿಟ್ಟು ಬರ್ತೀನಿ. ಅದ್ರ ಜೊತೆಗೆ ನಮ್ಮ ಮನೇಲಿ ಈ ಮಿಕ್ಸಿ ಜಾರ್ ಬರುತ್ತೆ ನೋಡಿ, ದೊಡ್ಡದು, ಅದು ರಿಪೇರಿ ಆಗಿಬಿಟ್ಟಿದೆ. ಎಲ್ಲ ಚಿಕ್ಕದ್ರಲ್ಲೇ ರುಬ್ಬಬೇಕು, ಆಚೆ ಎಲ್ಲ ಬಂದ್ಬಿಡುತ್ತೆ. ಸೊ ತುಂಬ ತಲೆನೋವು ಆಗ್ತಾ ಇದೆ, ಅದಕ್ಕೆ ಅದನ್ನು ರಿಪೇರಿ ಕೊಟ್ಟು ಬರೋಣ, ಆಗುತ್ತಾ ಅಂತ ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ನೋಡ್ಕೊಂಬರ್ತೀನಿ. ಈರುಳ್ಳಿ ಎಲ್ಲ ಕಮ್ಮಿಗೆ ಸಿಕ್ಕಿದ್ರೆ ಅದನ್ನು ಕೂಡ ಎಲ್ಲ ತೊಗೊಂಡು ಬಂದ್ಬಿಟ್ಟು ಆಮೇಲೆ ಮನೇಲಿ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಹಾಗೆ ಅದೇ ಹೇಳಿದ್ನಲ್ಲ, ಮಳೆಗಾಲಕ್ಕೆ ಛತ್ರಿ ಬೇಕು. ನೋಡ್ತೀನಿ, ಇಷ್ಟೊತ್ತಿಗೆ ಹೋದರೆ ಬಾರ್ಗೇನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬೆಳಿಗ್ಗೆ ಅಂಗಡಿ ತೆಗೆದಿದ್ದಾಗ ಬಾರ್ಗೇನ್ ಮಾಡಿದ್ರೆ ಅವರು ಬೇಜಾರು ಮಾಡ್ಕೊತಾರೆ. ಸೊ ಹಾಗಾಗಿ ನೋಡ್ತೀನಿ, ಆದರೆ ಹೋಗ್ತೀನಿ, ಇಲ್ಲ ಅಂತಂದರೆ ಸಾಯಂಕಾಲ ಹೋಗಿ ನಾನು ಛತ್ರಿನ ತೊಗೊಂಡು ಬರ್ತೀನಿ. ಇತ್ತು ಎಲ್ಲೋ ಕಳ್ದಾಕ್ಬಿಟ್ಟು ನಾವು ಕಳ್ದಾಕಿಲ್ಲ ಅಂತಾರೆ. ಸೊ ಇವಾಗ ಹೋಗಿ ನಾನು ಫಸ್ಟು ಚೀಟಿ ಅಮೌಂಟ್ನ ಕಟ್ಬಿಟ್ಟು ಅದಾದಮೇಲೆ ಬರ್ತೀನಿ. ಅದಾದಮೇಲೆ ಬಂದು ಮನೆಯಲ್ಲಿ ಕೆಲಸನ ಮಾಡ್ತೀನಿ. ಹಾಗೆ ಸೋಮವಾರನೇ ಹೋಗಬೇಕು ಅಂತ ಅಂದ್ಕೊಂಡೆ ನಾನು ಚೀಟಿ ಅಮೌಂಟ್ ಕಟ್ಟೋಕ್ಕೆ, ಬಟ್ ಸ್ವಲ್ಪ ಬೇರೆ ಕಡೆ ಎಲ್ಲ ಹೋಗಿರೋದ್ರಿಂದ ನನಗೆ ಲೇಟ್ ಆಗೋಯ್ತು. ಹಾಗಾಗಿ ಇವತ್ತು ಹೋಗಿ ಕಟ್ಬಿಡೋಣ, ಮಂಗಳವಾರ ಏನಕ್ಕೆ ಕೊಡೋದು ಅಂತ ಅಂದ್ಬಿಟ್ಟು ನಾನು ಯೂಶ್ವಲಿ ಮಂಗಳವಾರ ಶುಕ್ರವಾರ ಒಂದು ಸ್ವಲ್ಪ ದುಡ್ಡು ಕೊಡೋದಕ್ಕೆ ಯೋಚನೆ ಮಾಡ್ತೀನಿ. ಹಾಗೆ ನೋಡಿ, ಈ ಜಾರ್ ರಿಪೇರಿ ಆಗಿಬಿಟ್ಟಿದೆ, ನೀರೆಲ್ಲ ಸುರಿತಾ ಇದೆ. ನೋಡೋಣ ಎಷ್ಟು ಕೇಳ್ತಾರೆ ಏನು ಅಂತ ಅಂದ್ಬಿಟ್ಟು. ಹಾಗೆ ಮಳೆನೂ ಬರ್ತಾ ಇಲ್ಲ, ಬಿಸಿಲು ಬರ್ತಾ ಇಲ್ಲ, ಸ್ವಲ್ಪ ಬೆಳಕು ಮಾತ್ರ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು ಅಷ್ಟೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹಾಗೆ ಇವಾಗ ನಾವು ಶಾಪಿಂಗ್ ಹೊರಟಿದ್ದೀವಿ.
ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ? 1 ಗಂಟೆ ಆಗಿದೆ. 1 ಗಂಟೆಗೆ ನಾವು ಮಧ್ಯಾಹ್ನ ಶಾಪಿಂಗ್ ಹೋಗ್ತಾ ಇದ್ದೀವಿ. ಏನಂತಂದರೆ ಅದೇ ಹೇಳ್ತಾ ಇದ್ದೀನಲ್ಲ, ಅವಾಗಿಂದ ಅಂಬ್ರಲ್ಲ ಬೇಕು, ಛತ್ರಿ ಬೇಕು. ಮಳೆಗಾಲ 2 ಛತ್ರಿ ಇತ್ತು, 2 ಕಳ್ದಾಕಿದ್ದಾರೆ ನಮ್ಮನೆ ಛತ್ರಿಗಳು. ಸೊ ಹಾಗಾಗಿ ದೊಡ್ಡ ಛತ್ರಿ ಚಿಕ್ಕ ಛತ್ರಿ ಸೇರ್ಕೊಂಡು 2 ಛತ್ರಿ ಕಳ್ದಾಕ್ಬಿಟ್ಟಿದ್ದಾರೆ. ಇವಾಗ ಹೋಗಿ ಛತ್ರಿ ತೊಗೊಂಡು ಬರಬೇಕು. ಅದ್ರ ಜೊತೆಗೆ ನನಗೊಂದು ಸ್ವಲ್ಪ ಅಡುಗೆ ಮನೆಗೆ ಜೋಡಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ರ್ಯಾಕ್ಸ್ ಎಲ್ಲ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಎಂತ ನೋಡಿ ಫ್ರೆಂಡ್ಸ್, ಏನೋ ಆಡ್ಕೊಂಡು ನಗ್ತಾ ಇದ್ದಾರೆ ಅವರೆಲ್ಲ. ಹಾಗೆ ಇವಾಗ ಹೋಗಿ ನಾನು ಸ್ವಲ್ಪ ನೋಡ್ಕೊಂಡು ಬರ್ತೀನಿ. ರ್ಯಾಕ್ಸ್ ಎಲ್ಲ ಆನ್ಲೈನಲ್ಲಿ ಕೂಡ ನೋಡಿದ್ದೀವಿ. ಆಮೇಲೆ ತಂದ್ಮೇಲೆ ಇಬ್ರು ನನಗದು ನಿನಗಿದು ಅಂತ ಕಿತ್ತಾಡ್ಬೇಡ್ರಿ, ಫೋಟೋ ಕಳ್ಸುತ್ತೆ ನೋಡ್ಕೊ. ಆಮೇಲೆ ಬಂದ್ಮೇಲೆ ನನಗೆ ಆ ಕಲರು ಈ ಕಲರು ಅಂದರೆ ನನಗೆ ಗೊತ್ತಿಲ್ಲ. ಆ ಫೋಟೋ ಕಳಿಸ್ದಾಗ ನೋಡಿಕೊಂಡು ಹೇಳ್ಬಿಡು. ಫ್ರೆಂಡ್ಸ್, ಇವಾಗ ಹೋಗಿ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಾದ್ಮೇಲೆ ಹಾಗೆ ಇವತ್ತೇ ಉಂಡಿ ಕೂಡ ಓಪನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ನೆನ್ನೆ ತಾನೇ ಒಂದು ವ್ಲಾಗಲ್ಲಿ ಹೇಳಿದ್ದೆ ನಾನು, ಉಂಡಿ ಓಪನ್ ಮಾಡಿಲ್ಲ ಇನ್ನು. ಅದರಲ್ಲಿ ಸೇವಿಂಗ್ಸ್ ಎಷ್ಟಾಗಿದೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದ್ರ ಸೇವಿಂಗ್ಸ್ನ ನೋಡಿಕೊಂಡು ಅದಾದಮೇಲೆ ನಾನು ಒಂದು ಐಡಿಯಾ ಮಾಡ್ತೀನಿ. ಯಾಕೆ ಅಂತಂದರೆ ತುಂಬ ಲೇಟ್ ಆಗಿಬಿಟ್ರೆ ಕಷ್ಟ. ಸೊ ಇನ್ನು ಸ್ಯಾರಿ ತೊಗೋಬೇಕು, ಹಾಗೆ ಮನೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಬೇಕು ಹಬ್ಬಕ್ಕೆ. ಹಾಗಾಗಿ ನೋಡೋಣ, ಅದೊಂದು ಐಡಿಯಾ ಬರುತ್ತೆ ನನಗೆ ಎಷ್ಟಾಗಿದೆ, ಅಥವಾ ಈ ವರ್ಷ ತೊಗೊಳಕ್ಕಾಗುತ್ತಾ ಅಥವಾ ನೆಕ್ಸ್ಟ್ ವರ್ಷನ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವಾಗ ಹೋಗಿ ಫಸ್ಟು ಛತ್ರಿ ಮತ್ತು ಏನು ಸಿಗುತ್ತೆ ನೋಡ್ತೀನಿ. ಹಾಗೆ ಕಡಿಮೆ ಬಜೆಟಲ್ಲಿ ತೊಗೊಬೇಕು ಅಂತ ಹೋಗ್ತಾ ಇದ್ದೀನಿ. ನೆನ್ನೆ ತಾನೇ ಹೇಳಿದೆ ನನ್ನ ಮಕ್ಳನ್ನ ನಂಬ್ಕೊಂಡು ಶಾಪಿಂಗ್ ನಾನು ಮಾಡಲ್ಲ ಅಂತ. ಬಟ್ ಆದರೂ ನನ್ನ ಮಗಳನ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ನೋಡೋಣ, ಭಯ ಆಗ್ತಾ ಇದೆ. ಬಟ್ ಆದ್ರೂ ಫಿಂಗರ್ ಕ್ರಾಸ್ ಮಾಡಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಶಾಪಿಂಗ್ ಮಾಡ್ಕೊಂಡು ಬಂದು ಅದಾದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನು ತೊಗೊಂಡು ಬಂದೆ ಅಂತ. ಹಾಗೆ ಆಮೇಲೆ ಬಂದು ಉಂಡಿನೂ ಕೂಡ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಒಂದು ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀನಿ, ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ಮನೆ ಪಕ್ಕನೇ ಇಲ್ಲೇ ನಾನು ಮೇಘ ಹೋಗಿ ತೊಗೊಂಡು ಬರ್ತೀವಿ. ನೋಡೋಣ, ನನಗೆ ಅಲ್ಲಿ ಕಡಿಮೆ ಪ್ರೈಸ್ ಅನಿಸಿದ್ರೆ ಮಾತ್ರ ತೊಗೊಂಡು ಬರ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಸದ್ಯಕ್ಕೆ ಅಂಬ್ರಲ್ಲ ಬೇಕಾಗಿರೋದ್ರಿಂದ ಹೊರಟಿದ್ದೀವಿ ಇವಾಗ. ಅವಾಗಲೇ ಹೋಗಿದ್ದೆ, ಜಾರು ಕೂಡ ರಿಪೇರಿ ಆಗಲಿಲ್ಲ, ಅಂಗಡಿ ಬಾಗ್ಲಾಕ್ಬಿಟ್ಟಿತ್ತು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಹಾಗೆ ಇವಾಗ ನಾವು ಶಾಪ್ಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಐಟಮ್ಗಳನ್ನ ಯಾವ ಥರ ಜೋಡಿಸಿದ್ದಾರೆ ಅಂತ ಅಂದ್ಬಿಟ್ಟು. ನಮಗೇನಂತಂದರೆ ಒಂದು ರ್ಯಾಕ್ ಬೇಕಿತ್ತು, ಅದಕ್ಕೋಸ್ಕರ ಹೋಗಿದ್ದಿದ್ದು. ಬಟ್ ಅಲ್ಲಿ ಇರಲಿಲ್ಲ ಆ ಥರದ್ದು. ಒಂದು 2-3 ಐಟಮ್ ತೊಗೊಂಡು ಬಂದ್ವಿ. ನಾವು ಒಂದು ವಿಡಿಯೋ ನೋಡ್ಕೊಂಡು ಹೋಗಿದ್ವಿ. ಬಟ್ ಸಿಕ್ಕಾಪಟ್ಟೆ ಜನ, ಒಂದಿಬ್ಬರು ಮಾತ್ರ ಇದ್ದರು. ಏನಂತಾರೆ ಅವ್ರು ಅಂಗಡಿಯಲ್ಲಿ ಕೊಡೋದಕ್ಕೆ ನಮಗೆ ಐಟಮ್ಗಳನ್ನ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಜನ. ಒಬ್ಬೊಬ್ಬರಂತೂ ವಾಪಸ್ ಹೋಗೋಣ ಅಂತ ಹೋಗ್ತಾಯಿದ್ರು, ಆಮೇಲೆ ಕೊಡ್ತೀವಿ ರೀ ಅಂತ ನಿಲ್ಲಿಸ್ತಾಯಿದ್ರು. ಯಲಹಂಕದಿಂದ ಎಲ್ಲ ಬಂದು ತೊಗೊತಾ ಇದ್ದಾರಂತೆ. ಯಾರೋ ಒಬ್ಬರು ನಮ್ಮ ಎದುರಿಗೇನೆ ಒಂದು 5,000 ರೂಪಾಯಿ ಐಟಮ್ ತೊಗೊಂಡು ಹೋದರು. ಹಾಗೆ ಇಲ್ಲೆಲ್ಲ ನೋಡಿ ಆಚೆ ಕಡೆ ಇದೆಲ್ಲ ಆನ್ಲೈನಲ್ಲೆಲ್ಲ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ನೋಡ್ಕೊಂಡು ಬಂದಿದ್ದೀನಿ, ಅಂಗಡಿ ಗೊತ್ತಾಗಿದೆ ಅಲ್ವಾ. ಸೊ ನೆಕ್ಸ್ಟು ಟೈಮು ಯಾವಾಗಲಾದ್ರೂ ಹೋಗಿ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬಂದಿದ್ದೀನಿ. ಸೊ ನೋಡಿ ಎಷ್ಟು ಥರ ಐಟಮ್ಗಳಿದೆ. ನೀವು ಬೇಕಾದರೆ ಈ ನಂಬರ್ಗೆ ಕಾಲ್ ಮಾಡಿಕೊಂಡು ಅಂಗಡಿಯಲ್ಲಿ ನೇಮಲ್ಲಿದೆ ನೋಡಿ, ನೇಮ್ ಬೋರ್ಡಲ್ಲಿ ಆ ನಂಬರ್ಗೆ ಕಾಲ್ ಮಾಡ್ಕೊಂಡು ಬೇಕಾದ್ರೆ ಅಡ್ರೆಸ್ ಹೇಳ್ತಾರೆ ಅವರು, ಹೋಗಿದ್ದು ಬರ್ಬೋದು ನೀವು. ಬಟ್ ತುಂಬ ಕಲೆಕ್ಷನ್ಸ್ ಇದೆ, ಸ್ವಲ್ಪ ಪರವಾಗಿಲ್ಲ ರೇಟ್ ಅಂತ ಅಂದ್ಬಿಟ್ಟು ಅನ್ನಿಸ್ತು. ತೋರ್ಸಮ್ಮ ಬ್ಯಾಗು. ಆಚೆ ಕರ್ಕೊಬಂದು ಖರ್ಚು ಮಾಡಿ ಈ ಅಂಗಡಿಗೆ ಯಾವಾಗ ಫ್ರೀ ಇರುತ್ತೆ, ಯಪ್ಪ. ಇವಾಗ ಐಟಮ್ ಎಲ್ಲ ತೊಗೊಂಡಾದ್ಮೇಲೆ ನಾವು ಮನೆ ಕಡೆ ಹೊರಟಿದ್ದೀವಿ. ತುಂಬ ದೂರ ಏನಿಲ್ಲ, ಮನೆ ಹತ್ರನೇ ಇದ್ದಿದ್ದರಿಂದ ಹೋಗಿದ್ದೀನಿ ನಾನು. ಇಲ್ಲಾಂದರೆ ನಾನು ಯೂಶ್ವಲಿ ದೂರ ಎಲ್ಲ ಹೋಗೋದಿಲ್ಲ. ಇದು ಮನೆ ಹತ್ರನೇ ಇತ್ತಲ್ಲ ಅಂತಂದ್ಬಿಟ್ಟು ಹೋಗಿದ್ದೆ. ಹಾಗೆ ಇವಾಗ ಛತ್ರಿ ತೊಗೊಳ್ಳೋಣ ಅಂತಂದ್ಬಿಟ್ಟು ಈಗ ಅಂಗಡಿಗೆ ಹೋಗ್ತಾ ಇದ್ದೀನಿ. ನಾನು ನಾರ್ಮಲಾಗಿ ಬ್ಯಾಗ್ ರಿಪೇರಿ ಏನಾದ್ರು ಆದರೆ, ಜಿಪ್ ಏನಾದ್ರು ಹೋದರೆ ಮಕ್ಕಳದ್ದು ಬ್ಯಾಗು, ಸ್ಕೂಲ್ ಬ್ಯಾಗು ಅದೆಲ್ಲನೂ ಕೂಡ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಒಂದು ಅಂಗಡಿಯಲ್ಲಿ ರಿಪೇರಿ ಮಾಡಿಸ್ತೀವಿ ನೋಡಿ. ಇಲ್ಲೆಲ್ಲ ರಿಪೇರಿ ಮಾಡ್ತಾರೆ. ಸೊ ಅದಕ್ಕೆ ಅಲ್ಲಿಗೆ ಬಂದು ಛತ್ರಿನ ತೊಗೊಂಡೆ. ಕಮ್ಮಿಗೆ ಸಿಕ್ತು ಇಲ್ಲೊಂದು ಸ್ವಲ್ಪ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾನು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ, ನಾನು ನನ್ನ ಮಗಳು ಹೋಗಿದ್ವಿ. ಹಾಗೆ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ, ಹಾಗೆ ಎಷ್ಟಾಯಿತು ಅಂತ ತೋರಿಸ್ತೀನಿ. ಪರವಾಗಿಲ್ಲ, ಒಂದು ಸ್ವಲ್ಪ
ಏನೋ ರೇಟ್ ಕಡಿಮೆ ಇದೆ ಅಂತಾನೆ ಹೇಳ್ಬೋದು. ಬಟ್ ಆನ್ಲೈನ್ ಅಲ್ಲಿ ಎಷ್ಟಿದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ನೋಡೋಣ, ಆನ್ಲೈನ್ ಅಲ್ಲಿ ಕೂಡ ಚೆಕ್ ಮಾಡಿ ಹೇಳ್ತೀನಿ ನಾನು. ಫಸ್ಟ್ ಗೆ ನಾನು ತಗೊಂಡ್ ಬಂದಿರೋದು ಇದು ಬಾಕ್ಸ್. ಇದು ಈ ಸ್ಪೈಸಸ್ ಎಲ್ಲ ಹಾಕಿಡೋದಿಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಮತ್ತೆ ಅರಿಶಿನ, ಹಾಗೆ ಈ ಕಡೆ ಗರಂ ಮಸಾಲ, ಪೆಪ್ಪರ್ ಪೌಡರ್ ಯಾವ್ದಾದ್ರು ಒಂದು ಹಾಕೋಬಹುದು. ಇದು 4 ಐಟಮ್ ನ ಹಾಕೊಬಹುದು. ಇದು ಅಲ್ಲಿ ಎಷ್ಟಮ್ಮ? 120. ಇದು 120 1 ಬಾಕ್ಸ್. ಇದು ಚೆನ್ನಾಗಿದೆ, ಕಲರು ಕೂಡ ಚೆನ್ನಾಗಿದೆ. ಈ ತರ ಓಪನ್ ಮಾಡೋದು, ಸ್ಪೂನು ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ಎಲ್ಲದರಲ್ಲೂ ಒಂದೊಂದು ಸ್ಪೂನ್ ಇದೆ, ಚೆನ್ನಾಗಿರುತ್ತೆ. ಎಲ್ಲ ಒಂದೊಂದು ಬಾಕ್ಸ್ ತಗೊಳ್ಳೋ ಬದಲು ಇದನ್ನ ಎಲ್ಲ ಒಂದೊಂದು ಬಾಕ್ಸ್ ಇದೇನಮ್ಮ ಇದು? ಎಲ್ಲ ಒಂದೊಂದು ತಗೊಳ್ಳೋ ಬದಲು ಒಂದ್ರಲ್ಲೇ ಹಾಕಿಟ್ಕೊಂಡ್ರೆ ಬೆಳಿಗ್ಗೆ ಹೊತ್ತು ಎಮರ್ಜೆನ್ಸಿಗೆ ಅಡಿಗೆ ಮಾಡುವಾಗೆಲ್ಲ ಈಸಿ ಆಗುತ್ತೆ. ಸೊ ಇದು ಒಂದು ತಗೊಂಡ್ ಬಂದಿದ್ದೀನಿ. ತಗೊಳಕ್ಕೆ 10 ನಿಮಿಷ, ಅವ್ರು ಕೊಡಕ್ಕೆ ಅಷ್ಟು ನಿಮಿಷ ಮಾಡೋದು. ಹಾಗೆ ಅಂಗಡಿಯಲ್ಲಂತೂ ತುಂಬಾ ರಶ್. ನಾವು ಒಂದು ವಿಡಿಯೋ ನೋಡ್ಕೊಂಡು ಹೋಗಿದ್ವಿ, ಇಲ್ಲೇ ಮನೆ ಹತ್ರ ಅಲ್ವಾ ಅಂತ ಅಂದ್ಬಿಟ್ಟು. ಬಟ್ ಅಂಗಡಿಯಲ್ಲಂತೂ ತುಂಬಾ ಜನ ಅದೇ ಎಲ್ಲ ವಿಡಿಯೋ ನೋಡ್ಕೊಂಡು ಬರ್ತಾ ಇದಾರೆ. ಬಟ್ ಊಟಕ್ಕೆ ಹೋಗ್ಬಿಟ್ಟಿದ್ರು ಒಂದಿಬ್ರು ಕೊಡೋರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಹಂಗಾಗಿ ಹಾಗೆ ಇದೊಂದು ಕಾರ್ನರ್ ರ್ಯಾಕ್ ತಗೊಂಡಿದ್ದೀನಿ. ಇದು ಬಚ್ಚಲ ಮನೆಗೆ ಏನಾದ್ರೂ ಐಟಮ್ಗಳು ಇಡೋದಿಕ್ಕೆ ಅಂತ ಅಂದ್ಬಿಟ್ಟು. ಹಾಗೆ ಬೇಕಂದ್ರೆ ನಾವು ಕಿಚನ್ ಅಲ್ಲಿ ಕೂಡ ಇಟ್ಕೊಬಹುದು. ಬಟ್ ನಮ್ಗೆ ಕಿಚನ್ ಅಲ್ಲಿ ಇಡೋದಕ್ಕೆ ಏನು ಇದಿಲ್ವಲ್ಲ, ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಬಟ್ ನೋಡೋಣ, ಇಲ್ಲಿ ಇಟ್ಕೊಳ್ಳೋದ ಇಲ್ಲ ಅಲ್ಲಿ ಇಟ್ಕೊಳ್ಳೋದ. 175 ಯಾವ್ದು ಇದ್ರಲ್ಲಿ? ಏನು ಅದೇ ಇದಲ್ಲಿ 160. ಹೋಗಿ ತಗೊಬಂದಿದ್ದಕ್ಕೆ ಚಾರ್ಜ್. ಹಾಗೆ ಇದು ಒಂದು ರ್ಯಾಕ್ ತಗೊಂಡಿದ್ದೀನಿ. ಇದು 160 ರುಪೀಸ್. ಇದು 2 ಆಯ್ತು. ಅದಾದ್ಮೇಲೆ ಇದು ಹಾಗೆ ಇದಕ್ಕೆ 2 ಸ್ಟಿಕ್ಕರ್ ಕೊಟ್ಟಿದ್ದಾರೆ ಈ ರ್ಯಾಕ್ ಅಂಟಿಸೋದಕ್ಕೆ. ಇದು ಈ ತರ ನಾವು ಆರ್ಡರ್ ಮಾಡಿರ್ಲಿಲ್ವಮ್ಮ ಆನ್ಲೈನಲ್ಲಿ? ಹೌದಾ? ಅಲ್ಲೇ ಇಟ್ಟಿದ್ದೀವಿ ಇದ್ರಲ್ಲಿ. ಹಾಗೆ ಇದು ನೋಡಿ, ಇದು ರೊಟೇಟ್ದು. ಇದು ಕೂಡ ಆನ್ಲೈನ್ ಅಲ್ಲೆಲ್ಲ ಸಿಗುತ್ತೆ. ಇದೆಷ್ಟಮ್ಮ? 60 ರುಪೀಸ್. ಅಲ್ವಾ? ಇನ್ನೊಂದು ತಗೊಂಡ್ಬರ್ಬೋದಾಗಿ. ನೋಡೋಣ ಇರೋದು ಫಸ್ಟ್ ಅಲ್ಲಿ ಇಟ್ಟು. ಇದು ನೋಡಿ, ಈ ತರ ರೊಟೇಟ್ ಆಗುತ್ತೆ. ಹೆಂಗೆ ಇರು, ಏನು ರೊಟೇಟ್ ಯಾಕಿಲ್ಲ? ಫ್ಲಾಪ. ಅದ್ರ ಮೇಲೆ ಭಾರ ಇಟ್ಟರೆ ರೊಟೇಟ್ ಆಗ್ಬೋದೇನೋ. ಛತ್ರಿ ಇಟ್ಟು ಎಂತದಿಲ್ಲ, ನಾನೇ ಕೈಯಲ್ಲಿ ತೆಗಿಸ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬಂದು ಇದನ್ನ ತಗೊಂಡೆ. ಇದು ಕೂಡ 60 ರುಪೀಸ್. ಚೆನ್ನಾಗಿದೆ. ಅಡಿಗೆ ಮನೆಯಲ್ಲಿ ಏನಾದ್ರೂ ಇಟ್ಕೊಳ್ಳೋದಿಕ್ಕೆ ಈ ತರ ಇದೆ ನೋಡಿ ಇದು. ಸೊ ಇದು ಒಂದು ತಗೊಂಡೆ. ಜಾಸ್ತಿ ಅಂತ ತಗೊಂಡ್ ಬಂದಿಲ್ಲ, ಅಲ್ಲಿ ಜನಗಳಿದ್ರು. ನಾನು ಮೊದ್ಲೇ ಬಜೆಟ್ ಅಂತಿರ್ತೀನಲ್ಲ, ಹಂಗಾಗಿ ಜಾಸ್ತಿ ತಗೊಂಡ್ ಬಂದಿಲ್ಲ. ಹಾಗೆ ಇದು ಒಂದು ತಗೊಂಡ್ವಿ. ಇದು ನಾನು ಫಸ್ಟು ಏನಕ್ಕೆ ಅನ್ಕೊಂಡೆ ಅಂದ್ರೆ ಇಟ್ಕೊಬೋದು ಅನ್ಸುತ್ತೆ. ಇದ್ರಲ್ಲೂ ಬಾಚಣಿಗೆ ಅದು ಇದು ಇಟ್ಕೊಳಕ್ಕೆ ಅಂತ ಅನ್ಕೊಂಡೆ. ಅದಾದ್ರೂ ಇಟ್ಕೋಬಹುದು, ಇಲ್ಲ ಅಂತಂದ್ರೆ ಅಡಿಗೆ ಮನೆಯಲ್ಲಿ ಸೌಟು ಇದೆಲ್ಲ ಸಪ್ರೇಟ್ ಆಗಿ ಇಟ್ಕೊಬಹುದು. ನೋಡೋಣ ಯಾವ್ದಕ್ಕಾಗುತ್ತೋ ಅದಕ್ಕೆ. ಅಲ್ಲಿ ಕಿಟಕಿ ಅಂದ್ರೆ ಏನಾದ್ರು ಕಟ್ಬಿಟ್ಟು ಯೂಸ್ ಮಾಡೋಣ ಅಂತ. ಇದು ಒಂದು ಇದೆಷ್ಟಮ್ಮ? ಇದು 120. ಚೆನ್ನಾಗಿದೆ. ಅದು 90. ಇದು 90 ರೂಪಾಯಿ ಇದು. ಹಾಗೆ ನೆಕ್ಸ್ಟ್ ಬಂದು ಇದು ಫ್ರಿಡ್ಜ್ಗೆ ಹಾಕೋದಿಕ್ಕೆ ಕವರು. ಮಗು ನಾವೇನು ಡಿಸ್ಕೌಂಟೇ ಕೇಳಲಿಲ್ಲ, ಅವ್ರು ಕೊಟ್ರು ತಗೊಬಂದ್ಬಿಟ್ಟು. ಅವ್ರು ಕೊಡಕ್ಕೆ ಹೇಳ್ತಿದ್ರು, ಡಿಸ್ಕೌಂಟ್ ಬೇರೆ ಮಾಡ್ತಾರೆ. ಅಯ್ಯಪ್ಪ ಹೆಂಗೋ ಅವನೇ ಬಂದಿದ್ದ, 500 ರೂಪಾಯಿ ಮಾಡ್ಕೊಳಪ್ಪ ಅಂದಿದ್ರಾಗಿರೋದು. ಹಾಗೆ ಇದು ಒಂದು ಫ್ರಿಡ್ಜ್ ಮೇಲೆ ಹಾಕೋದಿಕ್ಕೆ ಕವರ್ ತಗೊಂಡ್ ಬಂದಿದ್ದೀನಿ. ಫ್ರಿಡ್ಜ್ ಮೇಲೆ ಕವರ್ ಇಲ್ಲ, ತುಂಬಾ ಧೂಳು ಕುತ್ಕೊಂತ ಇದೆ ಅದಕ್ಕೆ. ಹಾಗೆ ನೆಕ್ಸ್ಟ್ ಬಂದು ಇದು ತುಂಬಾ ದಿವಸದಿಂದ ಅನ್ಕೊಂತ ಇದೆ, ಬಟ್ ಬೇಡ ಅಂತ ಅನ್ಕೊಂಡು ಸುಮ್ಮನೆ ಆಗಿದೆ. ದಿಸ್ ಈಸ್ ಮೈ ಸಜೆಷನ್. ನಮ್ಮ ಮಗಳು ಏನಪ್ಪ ಇದು ಅಂತಂದ್ರೆ, ಫ್ರಿಡ್ಜ್ ಅಲ್ಲಿ ಇಡೋದಿಕ್ಕೆ ಈ ಮೆಣಸಿನ್ಕಾಯಿ ತೆಗಿಯಕ್ಕೆ ಭಯ ಆಗುತ್ತೆ ನೋಡಿ. ಈ ತರ ಬಾಕ್ಸ್, ಈ ಮೆಣಸಿನ್ಕಾಯಿ ಅದು ಇದು ಎಲ್ಲ ಹಾಕಿಡೋದಿಕ್ಕೆ, ಕೊತ್ತಂಬರಿ ಸೊಪ್ಪು, ಪುದೀನ, ನಿಂಬೆ ಹಣ್ಣು ಅಥವಾ ಏನಾದ್ರು ಬಿಡಿಸಿ. ಇನ್ನೊಂದಿತ್ತು, ಅದು ಚೆನ್ನಾಗಿತ್ತು. ಅದೆಷ್ಟು ಹೇಳಿದ್ರು? ಅದು 120ನ ನೆನಪಿಲ್ಲ. ಇದೆಷ್ಟು? ಇದು 50. ಅದೇ ಎಷ್ಟು ಕೇಳ್ಬಿಟ್ಟು ಅದು 150 ಇದೆ, ತಗೊಬಿಡ್ಬೇಕು. ಹಾಗೆ ಇದು 1 ಪೀಸ್ಗೆ 50 ರೂಪಾಯಿ. ಈ ತರ ಬರುತ್ತೆ ನೋಡಿ. ಕೆಳಗೆ ನೀರು ಕುತ್ಕೊಳ್ಳುತ್ತೆ. ಅದೇ ನೀರೇನಾದ್ರು ಇದ್ರೆ ಕೆಳಗಡೆ ಇರುತ್ತೆ ಈ ತರ ಅಷ್ಟೇ. ಸೊ ಫ್ರಿಡ್ಜ್ ಒಳಗಡೆ ಇಟ್ಟಾಗ ತೋರಿಸ್ತೀನಿ ನಾನು. ಈ ತರ ಇದು ಈ ತರ 4 ಇದೆ.
200 ರೂಪಾಯಿ ಇದಕ್ಕೆ. ಸೊ ಇಷ್ಟೇ ತೊಗೊಂಡು ಬಂದಿದ್ದು. ಅಲ್ಲಿ ನಾನು ಯಾಕೋ ಛತ್ರಿ ತಗೊಬರೋಕ್ಕೆ ಐತೆ ಇರಲಿಲ್ಲ. ಆಮೇಲೆ ಹೋಗಿ ನಾರ್ಮಲ್ ಆಗಿ ನಾವು ತಗೋತೀವಲ್ಲ ಅದೇ ಅಂಗಡಿಗೆ ತಗೊಂಡೆ. ಇದು ಒಂದು ಬಂದು 350 ರೂಪಾಯಿ ಹೇಳಿದ್ರು. ಡಿಮಾರ್ಟಲ್ಲೂ ಅಷ್ಟೇ ಇತ್ತಂತೆ. ನಾನು ಇಲ್ಲಿ ಒಂದು 300 ರೂಪಾಯಿ ಸಿಗ್ಬೋದು ಅಂದ್ಕೊಂಡೆ. ಕೇಳಿದೆ 300 ರೂಪಾಯಿಗೆ, ಅವ್ರು ಕೊಟ್ಟಿಲ್ಲ. ಸೊ ಹಾಗಾಗಿ 2 ತೊಗೊಂಡಿದ್ದೀನಿ. ಇದು ಮೇಘಾಗೆ, ಹಾಗೆ ಇದು ಹಾರಿಕಾಗೆ. ತೊಗೊಂಡಿದ್ದನ್ನೆಲ್ಲ ಕಳ್ದಾಕೊಂಬರ್ತಾರೆ. ಈ ಸರಿ ಯಾರು ಕಳ್ದಾಕೊಂಬರ್ತಾರೋ ಅವರೇನೆ ಕೆಲಸ ಮಾಡಿ ಹುಡ್ದು ತೊಗೊಬೇಕು. ಅಲ್ಲಿವರೆಗೂ ಛತ್ರಿ ಕೊಡ್ಸಲ್ಲ ನಾನು. ಎಷ್ಟು ಕೊಡ್ಸೋದು, ಖಾಲಿ ಮಾಡ್ಕೊಂಬರ್ತಾರೆ. ಹಾಗೆ ಇದಿಷ್ಟು ಶಾಪಿಂಗು ಖರ್ಚು ಮಾಡಿದ್ದಾಯಿತು ಕೆಲಸ. ಈಗ ಉಳಿತಾಯದ ಕಡೆ ನೋಡೋಣ. ನೆನ್ನೆನೆ ಅಂದ್ಕೊಂಡೆ ನಾನು, ಇದ್ರೊಳಗಡೆ ಇದೆ ಅಲ್ವಾ ಇದೆಲ್ಲ. ಹಾಗೆ ಇದಿಷ್ಟು ಶಾಪಿಂಗು ಖರ್ಚು ಕಡೆ ಆದರೆ ಈಗ ಉಳಿತಾಯ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಏನಪ್ಪಾ ಅಂತಂದರೆ ನಾನು ಅಂದ್ಕೊಂಡಿದ್ದೆ ಅಲ್ವಾ, ಬೆಳ್ಳಿ ತಗೋಬೇಕು ಅಂತ ಅಂದ್ಬಿಟ್ಟು ಉಳಿತಾಯ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳಿದೆ ಅಲ್ವಾ, ಅದು ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ಇವತ್ತೇ ನೋಡ್ಬಿಡೋಣ ಅಂತ ಅಂದ್ಬಿಟ್ಟು ಅನ್ಕೊಂತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ತುಂಬ ದಿವಸದಿಂದ ಅಮೌಂಟ್ ಆಗ್ತಾ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ಇನ್ನೇನು ಹಬ್ಬ ಹತ್ರ ಬರ್ತಾ ಇದೆ, ಅವಾಗ ಒಂದು ಐಡಿಯಾ ಬರುತ್ತೆ ತೊಗೊಳೋದಾ ಬೇಡವಾ ಅನ್ನೋದು. ಸೊ ಹಾಗಾಗಿ ಚೆಕ್ ಮಾಡ್ತಾ ಇದ್ದೀನಿ ಇವಾಗ. ನೋಡೋಣ ಎಷ್ಟಿದೆ ಅಂತ ಅಂದ್ಬಿಟ್ಟು. ಎಷ್ಟಿರ್ಬೋದು ನೀವು ಕೂಡ ಗೆಸ್ ಮಾಡಿ. ನೀನು ಹೇಳಮ್ಮ, ಎಷ್ಟಿರ್ಬೋದಮ್ಮ? ಎಷ್ಟೆಷ್ಟು ಹಾಕಿದ್ಯಾ ಹೇಳಿ. ಅದನ್ನು ನನಗೇನು ಗೊತ್ತಾ. ಸೊ ಇದೆಲ್ಲ ಆ ಕಡೆ ಇಟ್ಬಿಡು, ಇದೆಲ್ಲ ತೊಳಿಬೇಕು. ತೊಳೆದು ಎಲ್ಲ ಆದ್ಮೇಲೆ ನೋಡೋಣ. ಈ ಸ್ಟಿಕ್ಕರ್ ಅಯ್ಯೋಯ್ಯೋ ಇಲ್ಲೇ ಬಿದ್ದೋಯ್ತಾ ಇದೆ. ಈ ಸ್ಟಿಕ್ಕರ್ ಕಳ್ದಿಲ್ದು ಹಾಕ್ಬಿಟ್ಯಾ. ಅದು ನಾವು ಈ ಥರ ತರಿಸಿಲ್ಲಮ್ಮ, ಇನ್ನೊಂದು ಥರ ತರಿಸಿರೋದು. ಅದು ಯಾವುದು ಬೇರೆ. ಮತ್ತೆ ಮತ್ತೆ ಬಿದ್ದೋಗ್ತಾ ಇದೆ. ಇದಿಷ್ಟು ಐಟಮ್ನ ತೊಗೊಂಡು ಬಂದಿದ್ದೀನಿ. ತಗೋ, ಇದು ಆ ಕಡೆ ಇಡು. ಫ್ರೆಂಡ್ಸ್, ಇವಾಗ ಉಂಡಿ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟಿರ್ಬೋದು ಅಂತ ನೀವು ಕೂಡ ಗೆಸ್ ಮಾಡಿ. ನನಗೂ ಗೊತ್ತಿಲ್ಲ. ನಾನು ಒಂದು ಅಂದಾಜು ಮಾಡ್ತೀನಿ ಅಂತಂದ್ರೆ 10,000 ರಿಂದ 15,000 ಒಳಗಡೆ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದ್ರೆ ಕರೆಂಟ್ ಬಿಲ್ಲು ಅದು ಇದು ಅಂತ ಅಂದ್ಬಿಟ್ಟು ಹಾಕ್ತಾ ಇದೆ. ಹಾಗೆ ನನಗೆ ಅಟೆಂಡೆನ್ಸ್ ಬೋನಸ್ ಬರುತ್ತಲ್ಲ, ತಿಂಗಳು ಪೂರ್ತಿ ನಾವು ಕೆಲ್ಸಕ್ಕೆ ಹೋದ್ರೆ ಒಂದು ದಿವಸ ಎಕ್ಸ್ಟ್ರಾ ಸಂಬಳ ಕೊಡ್ತಾರೆ. ನನಗೊಂದು 500 ಇಲ್ಲ 499 ಬೀಳುತ್ತೆ ಒಂದು ದಿವಸದ ಸಂಬಳ. ಸೊ ಅದನ್ನ ಎಕ್ಸ್ಟ್ರಾ ಕೊಡ್ತಾರೆ. ಆ ಥರ ಬಂದಾಗ ಆಗಿರ್ಬೋದು, ಅಥವಾ ನನ್ನ ಹತ್ರ ಎಕ್ಸ್ಟ್ರಾ ಅಂಗಡಿಗೆ ಹೋದಾಗ ಬಂದಾಗ ಆ ಥರ ಎಲ್ಲ ಹಾಕಿ ಇಟ್ಟಿದ್ದೀನಿ. ಸೊ ನೋಡೋಣ ಎಷ್ಟಾಗಿರ್ಬೋದು ಅಂತ. ನೀವು ಕೂಡ ಒಂದು ಗೆಸ್ನ ಮಾಡಿ. ಎಷ್ಟಾಗಿರ್ಬೋದಮ್ಮ? 13,000. ನಮ್ಮ ಮಗಳು ಹೇಳ್ತಾ ಇರೋದು 13,000. ಸಿನಿಮಾ ನೀನೆಷ್ಟು ಹೇಳ್ತೀಯಾ? ಫ್ರೆಂಡ್ಸ್, ನಾನು ಎಷ್ಟು ಉಳಿತಾಯ ಮಾಡಿದ್ದೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ನನಗೂ ಕೂಡ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.